ಎಸ್ ಜಾನಕಮ್ಮ ಸಾವಿನ ಒಂದು ಸುದ್ದಿ ಬಯಲಾಯಿತು. ಹೌದು ಸ್ನೇಹಿತರೆ, ಇವರಿಗೆ ಆಗಿದ್ದು ಬೇರೆ ಅಂತೆ. ಸೊ ಅಷ್ಟಕ್ಕೂ ಏನಾಯ್ತು ಇವರಿಗೆ? ಇವರದ್ದು ಸಾಮಾನ್ಯ ಸಾವಲ್ವಾ? ಏನಾಯ್ತು ಇವರಿಗೆ? ಯಾಕೆ ಇವರು ಒಂದು ಮರಣವನ್ನ ಹೊಂದಿದ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಎಸ್ ಜಾನಕಮ್ಮ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ತುಂಬಾನೇ ಒಂದು ಒಳ್ಳೆಯ ಮಹಿಳೆ. ಎಷ್ಟೋ ಜನಗಳಿಂದ ಎಷ್ಟೋ 48,000ಕ್ಕೂ ಹೆಚ್ಚು ಹಾಡುಗಳನ್ನ ಒಂದು ಹಾಡಿರ್ತಕ್ಕಂಥ ಮಹಿಳೆ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅವರು ಮೊಟ್ಟ ಮೊದಲನೇದಾಗಿ ಅವರು ಕನ್ನಡಿಗರು ಅಂತಕ್ಕಂಥದನ್ನ ಎಲ್ಲರೂ ಭಾವಿಸಿದ್ರು. ಆದ್ರೆ ಅವರು ನಿಜವಾಗ್ಲೂ ಕನ್ನಡಿಗರು ಅಲ್ವೇ ಅಲ್ಲ. ಯಾಕೆ ಅಂದ್ರೆ ಅವರು ಒಂದು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದಂತವ್ರು. ಹೌದು ಸ್ನೇಹಿತರೆ, ಎಸ್ ಜಾನಕಮ್ಮ ಅವರು ಒಂದು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದಂತವರು. ಇವರು ಕನ್ನಡಿಗರು ಅಲ್ವೇ ಅಲ್ಲ. ಹೌದು ಸ್ನೇಹಿತರೆ, ನೀವು ನೋಡ್ಬೇಕಪ್ಪ ಅಂತ ಅಂದ್ರೆ ಹೇಳ್ಬೇಕಪ್ಪ ಅಂದ್ರೆ ತುಂಬಾ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲಿ ಕನ್ನಡ ಆಗಿರ್ಬೋದು, ತಮಿಳು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಜಪಾನೀಸ್ ಆಗಿರ್ಬೋದು, ಒಂದು ಹಲವಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇವರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ, ತಮ್ಮದೇ ಆದ ಹಾಡುಗಳನ್ನು ಹಾಡಿದ್ದಾರೆ. ಒಂದು ಖುಷಿ ಆಗುತ್ತೆ. ಏನು ಹೇಳ್ಬೇಕಪ್ಪ ಅಂತಂದ್ರೆ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದು ಇವರು ಕನ್ನಡದಲ್ಲಿ ಅಂತ ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದ್ರೆ ಒಂದು ಕನ್ನಡದಲ್ಲಿ ಇವರು ಅತ್ಯಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡ ಬರದೇ ಹೋದ್ರು ಬರುತ್ತೆ ಅವರಿಗೆ ಕನ್ನಡ. ಆದ್ರೆ ಇವರು ಬೇರೆ ಒಂದು ರಾಜ್ಯದವರಾದ್ರೂ ಕೂಡ ಇಷ್ಟೊಂದು ಚೆನ್ನಾಗಿ ಕನ್ನಡ ಹಾಡುಗಳನ್ನ ಹಾಡಿದ್ದಾರೆ ಅಂದ್ರೆ ಒಂದು ಮೈ ರೋಮಾಂಚನವಾಗುತ್ತೆ. ಇವರ ಹಾಡುಗಳನ್ನ ಕೇಳ್ತಾ ಇದ್ರೆ ಒಂದು ಮೈ ಮೇಲಿನ ಕೂದಲುಗಳು ಒಂದು ಎದ್ದು ನಿಲ್ಲುತ್ತೆ. ಆ ರೀತಿಯಾದ ಒಂದು ಹಾಡುಗಳನ್ನ ಇವರು ಹಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಎಸ್ ಜಾನಕಮ್ಮ ಅವರು ಈಗಾಗಲೇ ಒಂದು ಮರಣವನ್ನ ಹೊಂದಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಒಂದು ವಯೋಸ ಸಹಜ ಕಾಯಿಲೆಯಿಂದ ಇವರು ಮರಣವನ್ನ ಹೊಂದಿದ್ದಾರೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂದ್ರೆ ತುಂಬಾ ಚೆನ್ನಾಗಿದ್ದ ಜಾನಕಮ್ಮ ಅವರಿಗೆ ಏನಾಯ್ತು, ಯಾಕೆ ಈ ರೀತಿಯಾಗಿ ಆಯ್ತು? ಒಂದು ಆಸ್ಪತ್ರೆಯಲ್ಲಿ ಮರಣವನ್ನ ಹೊಂದಿದ್ರು. ಏನಾಗಿತ್ತು ಇವರಿಗೆ? ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಎಳೆಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಒಳ್ಳೆಯ ವಿಷಯ ಏನಪ್ಪಾ ಅಂತ ಅಂದ್ರೆ ಇವರು ಒಂದು ಇಷ್ಟೊಂದು ಹಾಡುಗಳನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಕ್ಕಾಗಿ ಇವರಿಗೆ ಒಂದು ಹಲವಾರು ಪ್ರಶಸ್ತಿಗಳನ್ನ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಭಾರತ ಚಿತ್ರರಂಗ ಆಗಿರ್ಬೋದು, ಒಂದು ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಒಂದು ಭಾರತ ಸರ್ಕಾರ ಇವರಿಗೆ ನೀಡಿದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇವರು ವಯೋಸಹಜ ಕಾಯಿಲೆಯಿಂದ ಒಂದು ಬಳಲ್ತಾ ಇದ್ರು. ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಹಲವಾರು ದಿನಗಳ ಹಿಂದೆನೆ ಇದ್ರು. ಈ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಇವರು ಒಂದು ಸಾವನ್ನು ಒಪ್ಪಿದ್ದಾರೆ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ತುಂಬಾನೇ ದುಃಖ ಆಗುತ್ತೆ ಸ್ನೇಹಿತರೆ. ಇಂಥವ್ರು ಮತ್ತೆ ನಮ್ಮ ನಾಡಲ್ಲಿ ಹುಟ್ಟಿ ಬರ್ಲಿ, ಮತ್ತೆ ಇಂಥವ್ರು ಒಂದು ಜನ್ಮವನ್ನ ತಾಳಿ ಅಂತಕ್ಕಂಥದನ್ನ ನಾವು ಹೇಳೋಣ. ಓಂ ಶಾಂತಿ ಅಂತಕ್ಕಂಥದನ್ನ ಕಮೆಂಟ್ ಮಾಡಿ. ಹಾಗೆ ಎಸ್ ಜಾನಕಮ್ಮ ಅವರ ಒಂದು ಯಾವ ಹಾಡು ನಿಮ್ಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ.